ಎಲ್ಲ ನಮ್ಮ ಸ್ವಂತ ರಿಲೇಷನ್ ಇದ್ದಾಗೆ ಇಲ್ಲಿ ಪದಂಘಟ್ಟ ಅವರು. ನಾನು ಇಲ್ಲಿಗೆ ಒಂದ್ಸಲಿ ಬಂದಿದ್ದೆ ನಮ್ಮ ಕೊತ್ತೂರು ಮಂಜುನಾಥ್ರವರ ಹುಟ್ಟು ಹಬ್ಬಕ್ಕೆ ಲೇಖನಿ ಪುಸ್ತಕ ಕೊಡೋಕ್ಕೆ ನಾನು ನಮ್ಮವರಿಬ್ರು ಬಂದಿದ್ವಿ ಪದಂಘಟ್ಟಗೆ. ಸ್ಕೂಲ್ ಅಂದರೆ ನಮಗೆ ತುಂಬ ಇಷ್ಟ. ಮಕ್ಕಳಿಗೆ ನಾವು ಯಾವತ್ತು ನಮಗೆ ಆವತ್ತು ಈಗ ನಡ್ಕೊಳ್ಳೋಕ್ಕೆ ಇಷ್ಟಿದಿಲ್ಲ ನಾವು ಓದುವಾಗ. ಈಗಿನ ಕಾಲದಲ್ಲಿ ಎಲ್ಲ ಸೌಕರ್ಯ ಇದೆ. ಮಕ್ಕಳು ಇಷ್ಟಪಟ್ಟು ಕಷ್ಟದಿಂದ ಓದಬೇಕು, ನಾವು ಮುಂದುಗಡೆ ಹೆಜ್ಜೆ ಆಗಬೇಕು ಅಂತೇಳಿ ಮಕ್ಕಳು ದೃಢವಾಗಿ ನಂಬಿ ಓದಬೇಕು. ಇವತ್ತು ಈ ಶಾಲೆಗೆ ಬ್ಯಾಗು, ವಾಟರ್ ಬಾಟ್ಲು ಎಲ್ಲ ನಮ್ಮ ಸಂಗೊಳ್ಳಿ ವೆಂಕಟೇಶ್ವರವರು ಸಮಾಜ ಸೇವಕರಾಗಿ ಈ ಸ್ಕೂಲುಗಳಿಗೆಲ್ಲ ನಮ್ಮ ತಾಲೂಕಲ್ಲಿರುವ ಒಂದೊಂದು ಸ್ಕೂಲ್ಗೆಲ್ಲ ಕೊಟ್ಕೊಂಡ್ಬರ್ತಾರೆ. ತಾಲೂಕೆಲ್ಲ ಕೊಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಭವಿಷ್ಯ ಕೊಡಲಿ, ರಾಜಕೀಯದಲ್ಲಿ ಇನ್ನ ಮುಂದೆ ಬರಲಿ ಅಂತ ನಾನು ಆಶಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಪ್ಪಳಮುಡುಗ ಗ್ರಾಮ ಪಂಚಾಯತಿ ನಮ್ಮ ಪದಂಘಟ್ಟ ಗ್ರಾಮದಲ್ಲಿ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ನಮ್ಮ ಸಮಾಜ ಸೇವಕ ದಾನಿ ಪತ್ರಕರ್ತರಾದಂಥ ಸಂಗೊಳ್ಳಿ ವೆಂಕಟೇಶ್ ಅವರು ಶಾಲಾ ಮಕ್ಕಳಿಗೆ ಬ್ಯಾಗು, ವಾಟರ್ ಬಾಟ್ಲು ಮತ್ತು ಯುವಕರಿಗೆ ವಾಲಿಬಾಲು, ನೆಟ್ಟು ಯುವಕರು ಕೊಡೋಕ್ಕೆ ಒಂದು ಕಾರ್ಯಕ್ರಮನ ಚಿಕ್ಕದಾಗಿ ಹಮ್ಮಿಕೊಂಡಿದ್ದಾರೆ. ಇಂತಹ ಸರ್ಕಾರಿ ಶಾಲೆಗಳಲ್ಲಿ ಬರ್ತಾ ಬರ್ತಾ ಕ್ಷೀಣಿಸುವಂಥ ಪರಿಸ್ಥಿತಿಯಲ್ಲಿ ಇವಾಗ ಅನೇಕ ಸಮಾಜ ಸೇವಕರು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳು ಉಳಿಬೇಕು. ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥವರು ಅನೇಕರು ನಮ್ಮನ್ನು ತಿಳಿದ ಮಟ್ಟಿಗೆನೆ IAS, IPS, ಡಾಕ್ಟ್ರು, ಒಳ್ಳೆ ರಾಜಕಾರಣಿಗಳು, ಒಳ್ಳೆ ಬಿಸ್ನೆಸ್ ಮ್ಯಾನು ಆಗಿದೆ ನಾವು ಕಂಡಿದ್ದೀವಿ. ಆದ್ರೂ ಜನರಿಗೆ ಪಬ್ಲಿಕ್ಗೆ ಸರ್ಕಾರಿ ಶಾಲೆ ಅಂದ್ರೆ ಏನೋ ಒಂದು ಸ್ವಲ್ಪ ಒಂದು ಕಡೆಗಣಿಸ್ತಾರೆ. ಸರ್ಕಾರಿ ಶಾಲೆ ಎಲ್ಲರೂ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಇವಾಗ ಈ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಯನ್ನು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಎಲ್ಲರೂ ಕಾನ್ವೆಂಟ್ ಅಲ್ಲಿ ಓದ್ಬೇಕು. ಯಾಕಂದ್ರೆ ಎಜುಕೇಶನ್ ಅಷ್ಟೇ ಕಾಂಪಿಟೇಟ್ ಆಗಿದೆ. ಇವಾಗ ಎಜುಕೇಶನ್ ಬರ್ತಾ 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 ಫುಲ್ ಟೈಟ್ ಆಗ್ತಾ ಹೋಗ್ತಾ ಇದೆ. ನಾವು ಓದೋ ಕಾಲದಲ್ಲಿ ಇದ್ದಂತ ಎಜುಕೇಶನ್ ಇವಾಗ ಇಲ್ಲ. ಇವಾಗ ಸಿಲೆಬಸ್ ಅಷ್ಟೇ ಡಿಫಿಕಲ್ಟ್ ಆಗಿದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಅನೇಕ ದಾನಿಗಳು ನಮ್ಮ ಈ ಒಂದು ಸರ್ಕಾರಿ ಶಾಲೆಗಳಿಗೆ ಯಾವುದೇ ಆದಂತ ರೀತಿಯಲ್ಲಿ ಕೊಡುಗೆ ಕೊಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳು. ಮತ್ತೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ನಮ್ಮ ತಾಲೂಕು, ಮುಳಬಾಗಿಲು ತಾಲೂಕು ಒಂದು ರೀತಿ ಅದೃಷ್ಟದ ತಾಲೂಕು ಅನ್ಸುತ್ತೆ. ಯಾಕೆಂದ್ರೆ ಬೇರೆ ತಾಲೂಕುಗಳಿಗೆ ಈ ಒಂದು ಅದೃಷ್ಟ ಇಲ್ಲ. ನಾನು ಕಂಡಂಗೆ ಪಕ್ಕ ನೋಡ್ಬೇಕಾದ್ರೆ KGF, ಬಂಗಾರಪೇಟೆ, ಮಾಲೂರು, ಶ್ರೀನಿವಾಸಪುರ ನೋಡಿ, ಎಲ್ಲೋ ಈ ಕಡೆ ಪುಂಗ್ನೂರು, ಬಂದೂರು ನೋಡಿ, ಯಾವ ತಾಲೂಕಲ್ಲಿ ಯಾವುದೇ ರೀತಿಯಾದಂತಹ ಸಮಾಜ ಸೇವೆ ದಾನಿಗಳು ಬಂದು ಮಾಡ್ತಾ ಇರೋದು, ಯಾರೋ ಬೇರೆ ಕಡೆಯಿಂದ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದಾಗ್ಲಿ, ಸ್ಥಳೀಯವಾಗಿ ದಾನಿಗಳು ಕೊಡ್ತಾ ಇರೋದಾಗ್ಲಿ ಎಲ್ಲೂ ಇಲ್ಲ. ನಮ್ಮ ಮುಳಬಾಗಿಲು ತಾಲೂಕೆ ಒಂದು ರೀತಿ ಮುಳಬಾಗಿಲು ತಾಲೂಕು ಅದೃಷ್ಟ ಅಂತ ಹೇಳ್ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲಿಂದ ಬಂದು ನಮ್ಮ ತಾಲೂಕಲ್ಲಿ ಸೇವೆ ಮಾಡ್ತಾರೆ. ಇಲ್ಲಿ ಸ್ಥಳೀಯವಾಗಿ ಅನೇಕ ಸ್ಥಳೀಯ ದಾನಿಗಳು, ಸಮಾಜ ಸೇವಕರು ಸ್ಥಳೀಯವಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಮಾಡೋದು, ಈ ಸಮಾಜ ಸೇವೆ ಮಾಡೋದು ಅಷ್ಟು ಈಜಿ ಕೆಲಸ ಅಲ್ಲ. ಇದೇ ರೀತಿ ಇದು ಯಾರು ಎಲ್ಲೂ ಇಲ್ಲ. ಬೇರೆ ತಾಲೂಕು ಯಾರೂ ಈ ಅದೃಷ್ಟ ಇಲ್ಲ. ಈ ಒಂದು ಅದೃಷ್ಟ ನಮ್ಮ ತಾಲೂಕು ಸಿಕ್ಕಿದೆ. ಇದು ನಿಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳ್ಕೋಬೇಕಾಗತ್ತೆ. ಅದೇ ರೀತಿ ಈ ಒಂದು ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚಿಗೆ ಮಾಡಲಿ. ನಮ್ಮ ಸಂಗೊಳ್ಳಿ ವೆಂಕಟೇಶ್ ಇನ್ನು ಈ ಕಾರ್ಯಕ್ರಮಗಳು ಸುಮಾರು ಒಂದು 6 ತಿಂಗಳು ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಅವ್ರಿಗೆ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡೋಕ್ಕೆ ದೇವರು ಒಳ್ಳೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹೇಳ್ತಾ, ಇವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪದಂಘಟ್ಟದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಯುವ ಮಿತ್ರರು ಹಾಗೂ ಸಮಾಜ ಸೇವಕರು ಸಂಗೊಳ್ಳಿ ವೆಂಕಟೇಶ್ ಅಂತ, ಸಂಗೊಳ್ಳಿ ಅಂತಕ್ಕಂಥ ಹೆಸರಲ್ಲಿ ಬಹಳ ಅರ್ಥ ಉಂಟು. ಆದರೆ ನಾವು ಅಲ್ಲೇ ಟೀಚರ್ಸ್ ತರ ನಿಲ್ಬೇಕಾದ್ರೆ ಸುಮಾರು 5-6 ವರ್ಷದಿಂದಲೇ ಅವರು ಮಕ್ಕಳು ಆಡ್ತಾ ಇರ್ತಕ್ಕಂಥದ್ದು ನೋಡಿ ಅವರಿಗೆ ಕ್ರಿಕೆಟ್ ಕೊಡಿಸೋಣ, ಬ್ಯಾಟ್ ಕೊಡಿಸೋಣ, ಇಲ್ಲ ವಾಲಿಬಾಲ್ ಕೊಡಿಸೋಣ ಅಂತಕ್ಕಂಥ ಒಂದು ಪ್ರೇರಣೆ ಅಲ್ಲೇ ಇತ್ತು. ನಾವು ಅಂದ್ಕೊಂಡ್ವಿ ಒಂದು ಮೊಳಕೆಯಲ್ಲೇ ಗೊತ್ತಾಗುತ್ತೆ ಅಂತ ನೋಡಿ. ಈಗ ಇವತ್ತಿನ ದಿವಸ ಇಡೀ ತಾಲೂಕಲ್ಲೇ ಒಂದಷ್ಟು ಸಮಾಜ ಸೇವೆಯನ್ನು ಮಾಡತಕ್ಕಂಥಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಖಂಡಿತ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ಅಭಿಮಾನಿಗಳು ಹಾಗೂ ಈ ಒಂದು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಮೊದಲನೇದಾಗಿ ಮಕ್ಕಳಿಗೆ ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಮಕ್ಕಳಿಗೆ ಏನಾದರೂ ಒಂದು ಲೇಖನಿ ಸಾಮಗ್ರಿಗಳನ್ನ ಮತ್ತೆ ಅವ್ರಿಗೆ ಓದೋದಕ್ಕೆ ಏನ್ ಬೇಕೋ ಅದನ್ನ ಆದ್ಯತೆ ಕೊಟ್ಟು ಅದರ ಬಗ್ಗೆ ನಾನು ಗಮನ ಕೊಡ್ತೀನಿ ಅಂತಕ್ಕಂಥದ್ದನ್ನ ಮೊದಲಿಂದ ಹೇಳ್ತಾ ಇದ್ರು. ಸೊ ಅದೇ ರೀತಿಯಾಗಿ ಈಗ ನಾನು ಪೇಪರ್ಗಳ ಡೈಲಿ ನೋಡ್ತಾ ಇದ್ದೆ, ತುಂಬಾ ಖುಷಿ ಆಯ್ತು. ನಿಮ್ಮ ಮಿತ್ರರು
ಸೊ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದಕ್ಕೋಸ್ಕರ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಗೆ ಇವತ್ತು ದಿವಸ ಆಗಮಿಸಿದ್ದಾರೆ. ಶ್ರೀಯುತ ಸಂಗೊಳ್ಳಿ ವೆಂಕಟೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಧಾರದ ಒಂದು ಸುಸ್ವಾಗತವನ್ನು ಕೊಡ್ತೇನೆ. ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಇಡೀ ತಾಲೂಕಿನ ಕೆಲವು ಶಾಲೆಯ ಮಕ್ಕಳಿಗೆ ಉಚಿತ ಬ್ಯಾಗ್ ಮತ್ತು ಬಾಟಲ್ಗಳನ್ನು ವಿತರಿಸುತ್ತಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇಷ್ಟಪಡ್ತೇನೆ. ಅದೇ ತರಹ 3 ದಿವಸಕ್ಕೆ ಹಿಂದೆ ನನಗೆ ಕಾಲ್ ಮಾಡಿ ವೆಂಕಟೇಶ್ ಅವರು ನನ್ನ ಸ್ನೇಹಿತರಾಗಿರ್ತಾರೆ. ಅವರು ಕಾಲ್ ಮಾಡಿಬಿಟ್ಟು ನಿಮ್ಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಷ್ಟು ಜನ ಕ್ಲಾಸಲ್ಲಿ ಇದ್ದಾರೆ ಅಂತ ಕೇಳಿದ್ರು. ಎಲ್ಲರ ಮಾಹಿತಿ ಕೊಡಿ, ಒಂದು ದಿವಸ ಇದು ಮಾಡಿ ಕೊಡೋಣ ಅಂತ. ಅವ್ರಿಗೆ ತುಂಬ ಸಂತೋಷ ಆಯ್ತು ಅವರ ಮಾತು ಹೇಳಿದ್ದಕ್ಕೆ. ಅವ್ರಿಗೆ ಈ ಪದಮಘಟ್ಟ ಗ್ರಾಮದಿಂದ ಹೊತ್ತವಿಕ ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ. ಅದೇ ತರಹ ಈ ತಾಲೂಕಿನಲ್ಲಿ ತುಂಬ ಅಚ್ಚುಕಟ್ಟಾಗಿ ಸಹಾಯ ಮಾಡ್ತಕ್ಕಂಥ ಸಂಗೊಳ್ಳಿ ವೆಂಕಟೇಶ್ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ನಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಈ ದಿನ ನಿಮ್ಗೆ ಗೊತ್ತಿದೆ, ನಾನು ಜೊತೆ ಬೇಕಾದಷ್ಟು ಶಾಲೆಗಳಿಗೆ ಹೋಗಿದ್ದೀನಿ. ಎಲ್ರಿಗೂ ಕೂಡ ಈ ಒಂದು ಮನೋಭಾವ ಬರಲ್ಲ. ಸಮಾಜ ಸೇವೆ ಮಾಡಬೇಕು, ಜೊತೆಗೆ ಜೊತೆಗೆ ಶೈಕ್ಷಣಿಕ ಪ್ರಗತಿಗೆ ಶೈಕ್ಷಣಿಕ ಪ್ರಗತಿಗೆ ಮಕ್ಕಳಿಗೆ ಏನಾದರೂ ಒಂದು ಕೊಡುಗೆನ ಕೊಡಬೇಕು ಎಂಬತಕ್ಕಂಥದ್ದು ಅವರ ಒಂದು ಪ್ರಮುಖ ಉದ್ದೇಶ. ಹಾಗಾಗಿ ಮಕ್ಕಳೇ, ನೀವು ಗಮನಿಸ್ತಾ ಇರ್ಬೋದು, ಸರ್ಕಾರ ನಿಮ್ಗೆಲ್ಲ ಕೊಡ್ತಾ ಇದೆ. ಪುಸ್ತಕ ಕೊಡ್ತಾ ಇದೆ, ಯೂನಿಫಾರ್ಮ್ ಕೊಡ್ತಾ ಇದೆ, ಮಧ್ಯಾಹ್ನದ ಬಿಸ್ಕೆಟ್ ಕೊಡ್ತಾ ಇದೆ. ಆದ್ರೆ ಬ್ಯಾಗ್ ಕೊಡ್ತಾ ಇಲ್ವೇನೋ? ಶೂಸ್ ಕೊಡ್ತಾ ಇದ್ರ? ಶೂಸ್ ಕೊಡ್ತಾ ಇದ್ರೆ, ಬ್ಯಾಗ್ ಕೊಡ್ತಾ ಇಲ್ಲ. ಅದೇ ಉದ್ದೇಶ ಇಟ್ಕೊಂಡು ಮಕ್ಕಳು ಬರೀ ಕೈಯಲ್ಲಿ ಬುಕ್ಸ್ ಇಟ್ಕೊಂಡು ಬರಬಾರ್ದು, ಅದು ಎಲ್ಲಾದ್ರೂ ಅರ್ಧ ಆಗ್ಬಾರ್ದು, ಅದು ವೇಸ್ಟ್ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಒಳ್ಳೆ ಒಂದು ಬ್ಯಾಗ್ ನಿಮ್ಗೆ ಕೊಡ್ತಾ ಇದ್ದಾರೆ ಎಲ್ಲ ಮಕ್ಕಳುಗಳು. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಬರೀ ಅದ್ರಲ್ಲಿ ಪುಸ್ತಕ ಇಟ್ಕೊಂಡು ನೀವು ಶಾಲೆಗೆ ಬರಬಾರ್ದು. ಆ ಪುಸ್ತಕ ತೆಗೆದು ಚೆನ್ನಾಗಿ ಓದೋರಾಗಬೇಕು. ಮುಖ್ಯವಾಗಿ ಈ ಅವಕಾಶ ಎಲ್ಲರಿಗೂ ಸಿಗ್ತಾ ಇಲ್ಲ, ನಿಮ್ಗೆ ಸಿಕ್ಕಿದೆ. ನಾವೆಲ್ಲ ಓದ್ಬೇಕಾದ್ರೆ ಸರ್ಕಾರಿ ಶಾಲೆ ನಾವು ಓದಿದ್ದು, ನಮ್ಗೆ ಯಾವುದೇ ರೀತಿಯಾದ ಒಂದು ಸೌಲಭ್ಯ ಕೂಡ ನೀಡಿಲ್ಲ. ಮಧ್ಯಾಹ್ನ ಬಿಸ್ಕೆಟ್ ಆಗಲಿ, ಪುಸ್ತಕ ಕೂಡ ನಮ್ಗೆ ಯಾವ್ದು ಕೊಟ್ಟಿಲ್ಲ. ಇಂಥ ಸಮಾಜ ಸೇವಕರು ದಾರಿಲಿ ಕೂಡ ನಾವು ಯಾರು ಕೂಡ ಇರಲಿಲ್ಲ. ಈಗ ಇಂಥ ಉತ್ತಮ ಒಂದು ಸಮಾಜ ಸೇವಕರಿದ್ದಾರೆ, ನಿಮ್ಗೆ ಎಲ್ಲಾ ರೀತಿಯಾದ ಸೌಲಭ್ಯ ಕೊಡ್ತಾ ಇದ್ದಾರೆ. ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಮಕ್ಕಳು ಬರ್ಸ್ಕೊಂಡು ಸರಿಯಾಗಿ ಓದ್ಬೇಕು. ಫಸ್ಟ್ ನೀವು ಅಷ್ಟೇ, ನಿಮ್ಗೆ ಬೇಕಾದಂತ ಎಲ್ಲ ಓದಬೇಕಾದ ಸೌಲಭ್ಯ ಓದಿಸ್ಕೊಡಕ್ಕೆ ನಿಮ್ಗೆ ಶಿಕ್ಷಕರಿದ್ದಾರೆ. ಹಾಗೆ ಅವರು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು, ಓದ್ಬೇಕು. ಜೊತೆಗೆ ಈ ಒಂದು ಗ್ರಾಮದಲ್ಲಿ ಕ್ಷಣ ತುಂಬಾ ಕಡಿಮೆ ಇದೆ. ಎಲ್ಲರೂ ಕೂಡ ಆದಷ್ಟು ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ ಪ್ರಯತ್ನ ಮಾಡಿ. ಶಿಕ್ಷಕರ ಅದರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕು. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೇ ಬೇಕಾದಷ್ಟು ಸ್ಟ್ರೆಂತ್ ಕಡಿಮೆ ಆಗೋತಾ ಇದೆ. ಹಾಗಾಗಿ ಹೆಚ್ಚಿನದಾಗಿ ಸೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಎಂಬತಕ್ಕಂಥ ಉದ್ದೇಶದಿಂದಲೇ ಇವತ್ತು ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಈ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಸರ್ಕಾರಿ ಶಾಲೆ ಉಳಿಬೇಕು. ಸರ್ಕಾರಿ ಶಾಲೆಯಲ್ಲಿ ಉಳಿದಿದ್ರೆ ಮುಂದೆ ಬಡವರು ಯಾರಿದ್ದಾರೆ ಅವ್ರಿಗೆ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಅವರು ಓದುವಾಗಿಲ್ಲ, ಮಕ್ಕಳು ಓದೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಮತ್ತಷ್ಟು ಒಂದು ಸೇವಾ ಮನೋಭಾವ ಬರಲಿ. ಮತ್ತೆ ಎಲ್ಲರೂ ಕೂಡ ತಾಲೂಕೆಲ್ಲ ಕೂಡ ಈ ಒಂದು ಬ್ಯಾಗ್ಗಳನ್ನ ವಿತರಿಸ್ತಕ್ಕಂಥ ಶಕ್ತಿಯನ್ನ ದೇವರು ಕೊಡ್ಲಿ ಅಂತ ಪ್ರಾರ್ಥನೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಮಗೆ ಬಂದಿದ್ದಕ್ಕೋಸ್ಕರ ಬಹಳ ಸಂತೋಷ ಆಗಿದೆ. ನಮ್ಮ ತ್ರಿವೇಣಕ್ಕ ಆಗಲಿ, ನಮ್ಮ ಸಂಗೊಳ್ಳಿ ವೆಂಕಟೇಶಣ್ಣ ಆಗಲಿ, ರಾಜೇಂದ್ರ ಗೌಡ್ರಾಗಲಿ, ಕಾಶಿಯಣ್ಣ ಆಗಲಿ, ಆಮೇಲೆ ಬಂದ್ಬಿಟ್ಟು ವೆಂಕಟೇಶಣ್ಣ ಆಗಲಿ, ಅವ್ರು ಬಂದು ನಮ್ಮ ಸ್ಕೂಲ್ಗೆ ಫ್ರೀಯಾಗಿ ಬ್ಯಾಗ್ಸು, ಬಾಟಲ್ಸು ವಿತರಣೆ ಮಾಡ್ತಾ ಇದ್ದಾರೆ. ನಮ್ಮ ಊರು ಕುಟಾನಿ ಮಕ್ಕಳಿಗೆ. ಅದಕ್ಕಿಂತ ನಾನು ಬಹಳ ಕೃತಜ್ಞರಾಗಿರ್ತೀನಿ ಅವರಿಗೆ. ನಮ್ಮ ಊರಿಂದ ಎಲ್ಲರಿಂದ, ನಮ್ಮ ಶಿಕ್ಷಕರಿಂದ, ನಮ್ಮ ಊರ ಜನರಿಂದ ಎಲ್ಲರಿಂದ ನಾನು ಬಂದ್ಬಿಟ್ಟು ಅವ್ರಿಗೆ ಕೃತಜ್ಞತೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ಕಾರಿ ಶಾಲೆಗೆ ಉಳಿಬೇಕು ಅನ್ನೋದೇ ನಮ್ಮ ಆಸೆ. ಕಾರಣ ಏನಪ್ಪಾ ಅಂದ್ರೆ 5, 6, 8 ಜನ ಆಗ್ಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ ಅಂದ್ರೆ, ಎಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಈ ಮಕ್ಕಳಿಗೆ ಒಳ್ಳೆ ಶಿಕ್ಷಕನ ಕೊಡಕ್ಕೂ ಸರ್ಕಾರ ಕೈಯಲ್ಲಿ ಆಗಲ್ಲ, ಬಿಲ್ಡಿಂಗ್ ವ್ಯವಸ್ಥೆನೂ ಇರಲ್ಲ. ಹಂಗಂತ ಹೇಳ್ಬಿಟ್ಟು ಬಡವರು ಬೇರೆ ಯಾರನ್ನೋ ಕಳಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಸಾಲ ಮಾಡಿ ಬೇರೆ ಕಳ್ಸಕ್ ಹೋಗಲ್ಲ. ಆ ರೀತಿ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಒಂದ್ 20, 30, 40 ಜನ ಆದ್ರೂ ಇರಬೇಕು. ದುಡ್ಡಿರೋರೆಲ್ಲಾನು ಸರ್ಕಾರಿ ಶಾಲೆಯಲ್ಲಿ ಸೇರಿಸಿ ಅಂತ ನಾವ್ ಹೇಳಲ್ಲ. ಅವ್ರ ಇಷ್ಟಾಚಾರ ಎಲ್ಲಾದ್ರೂ ಸೇರಿಸ್ಬೋದು. ಏನಪ್ಪಾ ಅಂದ್ರೆ ಒಳ್ಳೆ ವಿದ್ಯಾಭ್ಯಾಸ ಸಿಗತ್ತೆ, ಗುಣಮಟ್ಟವಾದಂತ ಒಂದು ಆಹಾರನೂ ಇಲ್ಲಿ ಕೊಡ್ಬೇಕು ಅಂತ ಸರ್ಕಾರನೇ ತೀರ್ಮಾನ ತಗೊಂಡಿದೆ. ಅದ್ರ ಜೊತೆಗೆ ಏನ್ ಬ್ಯಾಗು, ವಾಟರ್ ಬಾಟಲ್ 2 ಮಾತ್ರ ಕೊಡ್ತಾ ಇಲ್ಲ.
ಹಂಗಾಗಿ ಅದನ್ನ ಕೊಡೋಣ ಅಂತ ನಮ್ಗೆ ಆಲೋಚನೆ ಬಂದಾಗ ನಮ್ಮ ರಾಜೇಂದ್ರ ಅಣ್ಣ ಆಗ್ಬೋದು, ನಮ್ಮ ಮಾಸ್ಟರ್ ಎಲ್ಲಾನು ಮಾಡ್ಬೇಕಂತ ಇದೆಯಪ್ಪ, ಒಳ್ಳೆ ಕೆಲಸ ಮಾಡುವಂತ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಂಗೆ ಏನ್ ಪ್ರೋತ್ಸಾಹ ಕೊಡ್ತಾರೆ ಎಲ್ರಿಗೂ ನಾನು ಅನಂತ ಧನ್ಯವಾದ ಹೇಳ್ತಾ, ನಮ್ ಚಾನಲ್ ಒಂದು 20 days ಬ್ಯಾಕು ನಾನು ಸಂಘಟನೆ ಗುಮ್ರಾಪುರದಲ್ಲಿ ಕೊಟ್ಟಾಗ ಏನ್ ವೆಂಕಟೇಶ್ ನಮ್ಮೂರ್ಗೆ ಕೊಡ್ತಿಲ್ಲ ಅಲ್ಲ, ಚಲೋ ಮಾಡೋಣ ಅಂತ ಹೇಳಿದೆ. ಮೊನ್ನೆ ನಾನೇ ಫೋನ್ ಮಾಡಿದೆ, ಸ್ಟ್ರೆಂತ್ ಎಷ್ಟಿದ್ದಾರೆ ಹೇಳ್ತೀರಾ, ಕೊಡೋಣ ಅಂತ ಹೇಳಿದೆ. ಈ ಕಾರ್ಯಕ್ರಮ ನಾನು ಕರೆಸಿದ್ದಾರೆ, ನಂಗೆ ತುಂಬಾ ಸಂತೋಷ. ಪದಂಘಟ್ಟದಲ್ಲಿ ನಂಗೆ ಬಹಳ ಬಾಂಡಿಂಗು, ಯಾವುದೇ ಹಬ್ಬ ಆದ್ರೂ ಒಂದು 10 ಜನ ಆದ್ರೂ ಕರೀತಾರೆ. ನಮ್ಮ ರವಿ ಆಗ್ಬೋದು, ಇಲ್ಲಿರೋ ಎಲ್ಲ ಯುವಕ ಮಿತ್ರರು. ನಮ್ಮ ರಾಜ ಅವ್ರು ಹೇಳ್ತಾ ಇದ್ದೆ ಪರಿಚಯ ಇಲ್ಲ ಅಂತ, ನಾನು ಅಷ್ಟೀಜಾಗಿ ಯಾರನ್ನೂ ಮರೆಯಲ್ಲ, ಬಟ್ ಎಲ್ಲೊಂದು ಸಂಪರ್ಕ ಇರಲ್ಲ ಮಾತಾಡಕ್ಕೆ, ಹಂಗಾಗಿ ಮೀಟ್ ಆಗಿರಲ್ಲ. ಜೊತೆಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಹೇಳ್ಕೊಡೋದು, ಶಿಕ್ಷಣ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಕರೆಸಿ 2 ಮಾತು ಮಾತಾಡೋ ಅವಕಾಶ ಕೊಡ್ತಾ ತಮ್ಮೆಲ್ಲರಿಗೂ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.